ದಿನ ಪ್ರತಿಷ್ಠಿತ ನಾರಾಯಣ ಕಾಲೇಜ್ ಮೀಟಿಂಗ್ ಮಾಡಿದ್ದಾರೆ. ಸಕ್ಸಸ್ ಆಗಿದೆ. ಹೇಳಿ ಸರ್ ಮೀಟಿಂಗ್. ಈ ದಿನ ಪಾವಗಡ ಕ್ಷೇಮಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಘದ ಜನರಲ್ ಬಾಡಿ ಮೀಟಿಂಗು, ಪ್ರತಿಭಾ ಪುರಸ್ಕಾರ ಮತ್ತೆ ಮೇಷ್ಟ್ರುಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಸಭೆ ತುಂಬಾ ಚೆನ್ನಾಗಾಯ್ತು. ಮುಂದಿನ ದಿನಗಳಲ್ಲಿ ನಾವು ಈ ಸ್ಕಾಲರ್ಶಿಪ್ಸ್ ಕೊಡೋದ್ರ ಜೊತೆಗೆ ತಾಲೂಕಿನ ವಿಷಯವಾಗಿ ತಾಲೂಕಿಗೆ ಒಳ್ಳೇದಾಗೋಂಗಿದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ನಮ್ಮ ಸಂಘದ ವತಿಯಿಂದ ನಾವು ಮಾಡ್ತೀವಿ. ತಾಲೂಕಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಕೋರ್ಟ್ ನಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ನಾವು ಯಾವುದೇ ಎಕ್ಸ್ಪೆನ್ಸಸ್ ತಗೊಳ್ಳದೆ ನಾವು ತಾಲೂಕಿತ ಇದಕ್ಕೋಸ್ಕರ ನಾವು ಮಾಡೋಕೆ ರೆಡಿ ಆಗಿದ್ದೀವಿ. ಮುಖ್ಯ ಉದ್ದೇಶ ಅಂದ್ರೆ ನಾವು ಇದನ್ನು ಸ್ಥಾಪನೆ ಮಾಡಿದ್ದು ನಮ್ಮ ಹೆಸರು ಹೇಳುವಂಗೆ ಪಾವಗಡ ತಾಲೂಕು ಕ್ಷೇಮಾಭಿವೃದ್ಧಿ ಸಂಘ. ನಾವು ಪಾವಗಡ ತಾಲೂಕಲ್ಲಿ ಹುಟ್ಟಿ ಹೊರಗಡೆ ಬಂದು ಈ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋರೆಲ್ಲ ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಅದರಿಂದ ನಮ್ಮ ಹುಟ್ಟಿರೋ ತಾಲೂಕಿಗೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂತ ಮಾಡ್ಕೊಂಡು ಈಗ ನಾವು ಸುಮಾರು ಒಂದು 20-22 ವರ್ಷದಿಂದ ಮೆರಿಟ್ ನಲ್ಲಿ ಪಾಸ್ ಆಗಿರ್ತಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಬಂದಿದ್ದೀವಿ. ಅಂದ್ರೆ ನಮ್ಮ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಇರಲಿಲ್ಲ. ಈಗ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದಾರೆ. ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತ ನಾವು 20-22 ವರ್ಷಗಳಿಂದ ನಮ್ಮ ಸಂಘದ ವತಿಯಿಂದ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ತಾಲೂಕಿನಲ್ಲಿ ಉತ್ತಮ ಉಪಾಧ್ಯಾಯರು ಇದ್ದಾರೆ, ಅವ್ರಿಗೂ ಕರೆದು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಸರ್, ಇದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಸಂಸ್ಥೆಗೆ ಅನುದಾನ ಬರುತ್ತಾರೆ? ಯಾವುದೇ ಸರ್ಕಾರದಿಂದ ನಮ್ಗೇನು ಅನುದಾನ ಬಂದಿಲ್ಲ. ಏನು ಅಂದ್ರೆ ನಂಬರ್ಗಳು ಮತ್ತೆ ಕೆಲವು ಡೋನರ್ಸ್ ಎಲ್ಲ ಡೊನೇಷನ್ ಕೊಟ್ಟಿರೋದ್ರ ಮೇಲೆ ಮಾಡ್ತಾ ಇದ್ದೀವಿ. ನಮ್ಗೆ ಎಲ್ಲಿಂದನೂ ಯಾವ ಧನ ಸಹಾಯನೂ ಇಲ್ಲ. ನಮ್ಮಲ್ಲಿರ್ತಕ್ಕ ಫಂಡ್ ನಲ್ಲೇ ನಾವೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ.